ಏನಾದರೂ ಎಗ್ ಕುದಿಸಿದ ಮೇಲೆ ಸಿಪ್ಪೆ ಏನಾದರೂ ಡಸ್ಟ್ಬಿನ್ಗೆ ಹಾಕ್ತಾಯಿದ್ರೆ ಇದೊಂದು ಪುಟ್ಟ ಟಿಪ್ಸ್ ಹೇಳ್ತಾ ಇದ್ದೀನಿ. ಇದನ್ನು ಡಸ್ಟ್ಬಿನ್ನಿಗೆ ಹಾಕೋಕ್ಕೆ ಹೋಗಬೇಡಿ. ನಿಮ್ಮದೇನೋ ಜಾರ್ ಕೆಟ್ಟಿದ್ರೆ, ಜಾರ್ ಬ್ಲೇಡು ಮೊಂಡಾಗಿತ್ತಂದರೆ, ನಿಮಗೆ ಸಣ್ಣ ಆಗ್ತಿರ್ಲಿಲ್ಲ ಅಂದರೆ ಮಿಕ್ಸಿ ಜಾರು, ಅದನ್ನು ಮಿಕ್ಸಿಗೆ ಇದನ್ನು ಹಾಕಿಬಿಟ್ಟು ಸಣ್ಣಗೆ ಪುಡಿ ಮಾಡಿಕೊಂಡು ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳಿ. ಸಣ್ಣಗೆ ಪುಡಿ ಮಾಡಿದರೆ ಮಿಕ್ಸಿ ಜಾರು ತುಂಬಾ ಶಾರ್ಪ್ ಆಗುತ್ತೆ. ಇನ್ನೊಂದು ಟಿಪ್ಸ್ ಏನು ಹೇಳಬೇಕಂದ್ರೆ, ಅದು ಜಾರು ಇದು ಪುಡಿ ಆಗಿರುತ್ತಲ್ಲ, ಆ ಪುಡಿ ಏನು ಮಾಡಬೇಕು ಅಂದರೆ, ಏನಾದರೂ ನಿಮ್ಮ ಮನೆ ಮುಂದೆ ಅಗಿ ಸಸಿಗಳಿದ್ದರೆ, ತೆಂಗಿನ ಗಿಡ ಅವೇನಾದರೂ ಇದ್ದರೆ, ಮನಿ ಪ್ಲಾಂಟ್ ಏನಾದರೂ ಹಚ್ಚಿದರೆ ಆ ಪುಡಿನ ಆ ಅಗಿಗೆ ಬೇರಿಗೆ ಹಾಕಿಬಿಟ್ರೆ ಇದು ಹೈ ಪ್ರೋಟೀನ್ ಅಂಶ ಕೊಡುತ್ತೆ, ಕ್ಯಾಲ್ಸಿಯಂ ಅಂಶ ಕೊಡುತ್ತೆ. ಗಿಡಗಳು ಹಚ್ಚ ಹಸಿರಾಗಿ ಇರ್ತಾವೆ, ಅಷ್ಟು ಚೆನ್ನಾಗಿ ಇದು ಪ್ರೋಟೀನ್ ಕೊಡ್ತಾ ಇದೆ. ಇದನ್ನು ವೇಸ್ಟ್ ಮಾಡಬೇಡಿ. ಇದು ಎಗ್ ಮೇಗಿನ ತೊಗೊಟಿ ನೋಡಿರಿ, ಇವನ್ನೆಲ್ಲ ಸಣ್ಣ ಮಾಡಿ ಪುಡಿ ಮಾಡಿಬಿಟ್ಟು ಆ ಪುಡಿನ ಅಗಿಗಳಿಗೆ ಬೇರುಗಳಿಗೆ ಹಾಕಿದರೆ ಪುಟ್ಟಾಗಿಯೂ ತುಂಬಾ ನಾವು ಹೇಗೆ ಮೆಡಿಸಿನ್ ತೊಗೊತೀವಿ ಆ ರೀತಿಯೂ ಮೆಡಿಸನ್ ಕೊಟ್ಟಾಗ ಆಗತ್ತೆ. ದಯವಿಟ್ಟು ಇದನ್ನು ಕೆಡ್ಸೋದಕ್ಕೆ ಹೋಗಬೇಡಿ. ಇದೊಂದು 2 ಪುಟ್ಟ ಟಿಪ್ಸ್ ಹೇಳ್ತಾ ಇದ್ದೀನಿ.